ಎಂಎಲ್ಸಿ ಸಿಟಿ ರವಿಯನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಬೆಂಗಳೂರಿಗೆ ಕರೆತರಲು ಎಲ್ಲಾ ರೀತಿಯ ಸಿದ್ಧತೆಯನ್ನ ಪೊಲೀಸರು ಮಾಡಿಕೊಳ್ಳುತ್ತಿದ್ದಾರೆ. ಸಚಿವೆ ಬಗ್ಗೆ ಎಂಎಲ್ಸಿ ಸಿಟಿ ರವಿ ನಿಂದನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಂದ ಬಿಜೆಪಿ ಎಂಎಲ್ಸಿ ಸಿಟಿ ರವಿಯನ್ನ ಅರೆಸ್ಟ್ ಮಾಡಲಾಗಿದೆ. ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಎಂಎಲ್ಸಿ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಲಾಗಿದ್ದು, ಪೊಲೀಸ್ ಠಾಣಾ ಬಳಿ ಬಿಜೆಪಿ ನಾಯಕರು ಜಮಾವಣೆಗೊಂಡಿದ್ದಾರೆ. ಆರ್ ಅಶೋಕ್, ಅರವಿಂದ್ ಬೆಲ್ಲದ್, ಯತ್ನಾಳ್ ಸೇರಿ ಹಲವು ಬಿಜೆಪಿ ನಾಯಕರು ಪೊಲೀಸ್ ಠಾಣೆಗೆ ಭೇಟಿಯನ್ನ ನೀಡಿದ್ದು, ನಾಳೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿಟಿ ರವಿ ಅವರನ್ನ ಹಾಜರುಪಡಿಸುವ ಸಾಧ್ಯತೆ ಇದೆ. ಬೆಂಗಳೂರಿಗೆ ಕರೆದೊಯ್ಯಲು ಪೊಲೀಸರು ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದು, ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಇಂದು ಮಹತ್ವದ ಬೆಳವಣಿಗೆ ಆಗಿದ್ದು, ಸಾಕಷ್ಟು ಹೈಡ್ರಾಮದ ಪ್ರಸಂಗವೂ ಕೂಡ ಇವತ್ತು ಅಧಿವೇಶನದಲ್ಲಿ ನಡೆದಿದ್ದು, ಬಿಜೆಪಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಮಾತಿಗೆ ಕಾಂಗ್ರೆಸ್ ಸದಸ್ಯರು ಕೆಂಡಾಮಂಡಲರಾದ್ರು. ಕೆರಳಿ ಕೆಂಡವಾಗಿದ್ದು, ಸಿಟಿ ರವಿ ಲಕ್ಷ್ಮೇ ಹೆಬ್ಬಾಳ್ಕರ್ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅಂತ ಲಕ್ಷ್ಮೇ ಹೆಬ್ಬಾಳ್ಕರ್ ಆರೋಪಿಸಿ ಕಣ್ಣೀರು ಹಾಕಿದಂತಹ ಪ್ರಸಂಗವೂ ಕೂಡ ನಡೆದಿದ್ದು, ಈಗ ಗಂಭೀರ ಆರೋಪವನ್ನ ಮಾಡಿದ್ದು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದ್ದು, ಬಿಎನ್ಎಸ್ ಕಾಯ್ದೆ 75, 79 ಅಡಿ ಕೇಸ್ ಕೂಡ ದಾಖಲಾಗಿದ್ದು, ಪೊಲೀಸರು ನಾಳೆ ಸಿಟಿ ರವಿ ಅವರನ್ನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಒಪ್ಪಿಸುವ ಸಾಧ್ಯತೆ ಕೂಡ ಇದ್ದು, ಬೆಂಗಳೂರಿಗೆ ಕರೆತರಲು ಖಾನಾಪುರದಿಂದ ಬೆಂಗಳೂರಿಗೆ ಕರೆತರಲು ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ನಾಳೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ ಸಿಟಿ ರವಿ ಅವರನ್ನ. ಹೀಗಾಗಿ ಬೆಂಗಳೂರಿಗೆ ಕರೆದೊಯ್ಯಲು ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ದಿಲೀಪ್ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ದಿಲೀಪ್, ಈಗಾಗಲೇ ಸಿಟಿ ರವಿ ಅವರನ್ನ ಬಂಧಿಸಿದ್ದು, ಬೆಂಗಳೂರಿಗೆ ಕರೆತರಲು ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ನೆಕ್ಸ್ಟ್ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ದಿಲೀಪ್? ಕಾವ್ಯ, ಪ್ರಮುಖವಾಗಿ ಇಲ್ಲಿ ಎರಡು ವಿಚಾರದಲ್ಲಿ ಪ್ರೊಸೀಜರ್ ಆಗ್ತಾ ಇರುವಂಥದ್ದು. ಒಂದನೇ ವಿಚಾರದಲ್ಲಿ ಏನು ಸಿಟಿ ರವಿ ಅವರ ಮೇಲೆ ಏನು ಪ್ರಕರಣ ದಾಖಲಾಗಿದೆ, ಅದೆಲ್ಲ ವಿಚಾರಣೆ ಮುಗಿದು ಅವರೆಲ್ಲ ಡಾಕ್ಯುಮೆಂಟ್ ಎಲ್ಲವನ್ನು ಕೂಡ ಸಿದ್ಧ ಮಾಡ್ಕೊಂಡಿದ್ದಾರೆ. ತಾವು ನೋಡ್ಬೋದು. ಏನಂತಾರೆ, ಈಗಾಗಲೇ ಸಿಟಿ ರವಿ ಅವರನ್ನ ಒಂದು ಹಂತದಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಹೋಗಬೇಕು ಹಾಗೆ ಅಂತೇಳಿ. ಅದರ ಜೊತೆಗೆ ಏನಂತ ಇನ್ನೊಂದು ಪ್ರೊಸೀಜರಲ್ಲಿ ಸಿಟಿ ರವಿ ಅವರು ನನಗೆ ಜೀವ ಬೆದರಿಕೆ ಇದೆ, ನನಗೆ ತೊಂದರೆ ಆಗಿದೆ, ನನ್ನನ್ನು ಪೀಸ್ ಮಾಡಿ ಚಿಕ್ಕಮಗಳೂರಿಗೆ ಕಳ್ಸಕ್ಕೆ ಬಿಡೋದಿಲ್ಲ ಹಾಗೆ ಅಂತ ಎಲ್ಲ ಅವಾಚ್ಯ ಶಬ್ದಗಳನ್ನು ಬೈದು ನನಗೆ ಜೀವ ಭಯದ ಇದೆ ಅಂತ ಹೇಳಿ ಒಂದು ದಾಖಲೆಯನ್ನು ಕೂಡ ಮಾಡಿದ್ದಾರೆ. ಅವರೇ ಸ್ವತಃ ಖುದ್ದು ಒಂದು ಹೇಳಿಕೆಯನ್ನು ನೀಡಿ ಒಳಗಡೆ ಪೊಲೀಸರ ಜೊತೆ ಎಲ್ಲ ವಿಚಾರ ಹಂಚಿಕೊಂಡು ಅವರು ಕೂಡ ಒಂದು ಎಫ್ಐಆರ್ ಮಾಡಿರುವಂಥದ್ದು. ಇದು ಪ್ರಮುಖವಾಗಿ ಏನಂತಂದರೆ ಇಲ್ಲಿ ಈಗ ಆಗ್ತಾ ಇರುವಂಥದ್ದು. ಮತ್ತು ಇನ್ನು ಸುಮಾರು ಒಂದು 15-20 ನಿಮಿಷಗಳ ಒಳಗಡೆ ಸಿಟಿ ರವಿ ಅವರನ್ನು ಈ ಒಂದು ಏನು ವ್ಯಾನ್ ಕಾಣ್ತಾ ಇದೆ, ಈ ವ್ಯಾನ್ದಲ್ಲಿ ಅಂದರೆ ಪೊಲೀಸರ ಸ್ಪರ್ಧೆಯಲ್ಲಿ ಇಲ್ಲಿಂದ ಸುಮಾರು 8ರಿಂದ 9 ಗಂಟೆಗಳ ಕಾಲ ಒಂದು ಟ್ರಾವೆಲಿಂಗ್ ಮಾಡೋದರ ಮುಖಾಂತರ ಅವರನ್ನು ಜನಪ್ರತಿನಿಧಿ ನ್ಯಾಯಾಲಯ ಬೆಂಗಳೂರಿಗೆ ಹಾಜರುಪಡಿಸ್ತೀವಿ ಹಾಗೆ ಅಂತೇಳಿ ಎಲ್ಲ ಸಿದ್ಧತೆಗಳನ್ನು ಬೆಳಗಾವಿಯ ಖಾನಾಪುರ ಪೊಲೀಸರ ಠಾಣೆಯಲ್ಲಿ ಮಾಡ್ಕೊಳ್ಳಿದ್ರೆ. ಆದರೆ ಪ್ರಮುಖವಾಗಿ ಕಂಪ್ಲೇಂಟ್ ಇರುವಂಥದ್ದು ಏನು ಹಿರೇಬಾಗೇವಾಡಿಯಲ್ಲಿ. ಹೀಗಾಗಿ ಹಿರೇಬಾಗೇವಾಡಿ ಪೊಲೀಸರು ಕೂಡ ಬಂದು ಪರಿಶೀಲನೆ ಮಾಡಿದ್ದಾರೆ. ಮತ್ತು ಜೊತೆಗೆ ಬೆಳಗಾವಿಯ ನಗರ ಪೊಲೀಸ್ ಆಯುಕ್ತರಿದ್ದಾರೆ ಯಡಮಾಟಿನವರು ಕೂಡ ಕಂಟಿನ್ಯೂಸ್ ಆಗಿ ಮಾಡ್ತಾರೆ. ಎಲ್ಲ ದಾಖಲೆಗಳು ಕೂಡ ಈಗಾಗಲೇ ಸೈನ್ ಆಗಿರುವಂಥದ್ದು. ಕಾವ್ಯ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗಾಗಿ. ಲಕ್ಷ್ಮೇ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ನಿಂದನೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಅರೆಸ್ಟ್ ಮಾಡಿದ್ದು, ಈಗಾಗಲೇ ಬೆಂಗಳೂರಿಗೆ ಕರೆತರಲು ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದು, ನಾಳೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಹೆಬ್ಬಾಳ್ಕರ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಾರೆ ಅನ್ನೋ ಆರೋಪದಡಿ ಮಾಜಿ ಸಚಿವರು ಮತ್ತು ಹಾಲಿ ವಿಧಾನ ಪರಿಷತ್ ಸದಸ್ಯರಾದಂಥ ಸಿಟಿ ರವಿ ಅವ್ರನ್ನ ಈಗ ಖಾನಾಪುರ ಠಾಣೆಗೆ ಪೊಲೀಸರು ಕರೆತಂದಿರುವಂಥದ್ದು. ನೋಡ್ಬೋದು, ಒಂದು ಕಡೆ ಖಾನಾಪುರ ಠಾಣೆಯೊಳಗೆ ಸಿಟಿ ರವಿ ಅವರ ವಿಚಾರಣೆ ನಡೀತಾ ಇದೆ. ಅವ್ರನ್ನ ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆ. ಅದಾದ ಬಳಿಕ ಬಂಧನ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಯಾಕಂದರೆ ಅವ್ರ ಮೇಲೆ ಈಗಾಗಲೇ ಹಿರೇಬಾಗೇವಾಡಿ ಸ್ಟೇಷನ್ನಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಹೀಗಾಗಿ ಈ ಠಾಣೆಯ ಮುಂದೆ ಅವರ ಅಭಿಮಾನಿಗಳು, ಕಾರ್ಯಕರ್ತರು ಕೂಡ ಜಮಾಯಿಸ್ತಿರುವಂಥದ್ದು. ಅದರ ಜೊತೆಗೆ ವಿಶೇಷವಾಗಿ ವಕೀಲರು ಕೂಡ ಈಗ ಠಾಣೆಗೆ ಬಂದಿರುವಂಥದ್ದು. ಅವ್ರನ್ನ ಮಾತಾಡ್ಸ್ತಾ ಹೋಗೋಣ. ಸರ್, ರವಿ ಅವರ ಕೇಸ್ನಲ್ಲಿ ಯಾವ ರೀತಿಯಾಗಿ ಪೊಲೀಸರು ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಅಂತ? ಈ ಕೇಸ್ನಲ್ಲಿ ಈಗ ನಮಗೆ ಮಾಜಿ ಸಚಿವರಾದ ಸಿಟಿ ರವಿ ಅವರನ್ನು ಬಂಧಿಸಿ ಖಾನಾಪುರ ಠಾಣೆಯಲ್ಲಿ ತಂದಿದ್ದಾರೆ ಅಂತ ಗೊತ್ತಾಗಿದೆ. ಆ ನಂತರ ನಮಗೆ ಅವ್ರನ್ನ ಕಾನೂನು ಸಲಹೆ ನೀಡಬೇಕೆಂದು ನಮ್ಗೆ ಕರೆಸಿದ್ರು. ಆ ಪ್ರಕಾರ ನಾವು ಇಲ್ಲಿ ಬಂದಿವೆ. ಬಂದ ನಂತರ ಇಲ್ಲಿ ಗೇಟ್ ಹತ್ತಿರ ನಿಂತಾಗ ಅಲ್ಲಿ ಇದ್ದವರು ಪೊಲೀಸ್ ಸಿಬ್ಬಂದಿಗಳು, ಎಸ್ಪೆಷಲಿ ಖಾನಾಪುರ PI
ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರು ನಮ್ಗೆ ಒಳಗೆ ಬಿಡ್ತಾ ಇಲ್ಲ. ಅವ್ರು ನಾವು ಹೇಳಿದ್ದೇವೆ ಇದರಲ್ಲಿ ಇದು ನೋಡಿ ಆನರೇಬಲ್ ಸುಪ್ರೀಂ ಕೋರ್ಟ್ ಅವ್ರ ಜಜ್ಮೆಂಟ್ ಇದೆ, ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್. ಈ ಜಜ್ಮೆಂಟ್ನಲ್ಲಿ ಸುಪ್ರೀಂ ಕೋರ್ಟ್ ಅವರು ಸುಪ್ರೀಂ ಕೋರ್ಟ್ ಅವರು ಪೊಲೀಸ್ ಠಾಣೆಯಲ್ಲಿ ಆರೋಪಿಯನ್ನು ಅರೆಸ್ಟ್ ಮಾಡುವಾಗ ಯಾವ ಇದು ಗೈಡ್ಲೈನ್ಸ್ ಫಾಲೋ ಮಾಡಬೇಕನ್ನೋದು ಪೂರ್ತಿ ಕೊಟ್ಟಿದ್ದಾರೆ. ಮತ್ತು ಆ ಜಜ್ಮೆಂಟು ಇಡೀ ಭಾರತದಲ್ಲಿ ಎಲ್ಲ ಪೊಲೀಸ್ ಠಾಣೆಗೆ ಸರ್ಕ್ಯುಲೇಟ್ ಆಗಿರ್ತದೆ ಅಂತಂದರೆ ಇವರೆಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ಅದು ಗೊತ್ತು. ಆದರೆ ಈ ಪ್ರಕರಣದಲ್ಲಿ ನಮಗೆ ನಮ್ಮ ಸಿಟಿ ರವಿ ಅವ್ರನ್ನ ಭೇಟಿ ಆಗಲಿಕ್ಕೆ ಕೊಡ್ತಾ ಇಲ್ಲ ಅಂತಂದರೆ ಇದು ಕ್ಲಿಯರ್ ವೈಲೇಷನ್. ಅಂದರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನಿದೆಯಲ್ಲ ಆ ಗೈಡ್ಲೈನ್ಸದ್ದು ಉಲ್ಲಂಘನೆ ಆಗಿದೆ. ಸರ್, ಈಗ ಘಟನೆ ನಡೆದಿದ್ದು ಪರಿಷತ್ನಲ್ಲಿ, ಕೇಸ್ ಆಗಿದ್ದು ಹಿರೇಬಾಗೇವಾಡಿಯಲ್ಲಿ, ವಿಚಾರಣೆ ನಡೀತಿರೋದು ಖಾನಾಪುರ ಸ್ಟೇಷನ್. ಒಂದಕ್ಕೊಂದು ಸಾಮರ್ಥ್ಯನೇ ಇಲ್ಲ. ಅಂದರೆ ಸರ್ಕಾರ ಹೇಳಿದಂತೆ ಪೊಲೀಸರು ಕೇಳ್ತಿದ್ದಾರೆ ಅಂತ. ಅದು ಈ ಬಗ್ಗೆ ನಾವು ಮಾತಾಡೋದು ಸರಿ ಇಲ್ಲ. ಆದರೆ ಈ ಎಲ್ಲ ಪರಿಸ್ಥಿತಿ ಇಲ್ಲೇ ನೋಡಿದ್ರೆ ಇದರಲ್ಲಿ ಏನು ಪೊಲಿಟಿಕಲ್ ಪ್ರೆಷರ್ ಇರ್ಬೋದು ಅಂತ ಅನ್ನಿಸ್ತಾ ಇದೆ ರೀ. ಯಾಕಂದ್ರೆ ಸಾಮಾನ್ಯವಾಗಿ ಯಾರಿಗೆ ಒಂದು ಆರೋಪಿಗೆ ಅವರು ಭೇಟಾಗಲಿಕ್ಕೆ ಕೊಡ್ತಾ ಇಲ್ಲ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಈಸ್ ಅಂಡರ್ ಪ್ರೆಷರ್ ಅಂತ ನಮಗೆ ಇಲ್ಲಿ ಕಾಣ್ತಾ ಇದೆ ರೀ ಕ್ಲಿಯರ್ಲಿ. ಯಾಕಂದ್ರೆ ಅರ್ಧ ತಾಸು ಅವರು ಒಳಗೆ ನಮ್ಮ ಆರೋಪಿಗೆ ಭೇಟಾಗಲಿಕ್ಕೆ ಅವರು ಕೊಡ್ತಾ ಇಲ್ಲ ಅಂದ್ರೆ ದಿಸ್ ಈಸ್ ನಥಿಂಗ್ ಬಟ್ ದೇ ಆರ್ ಅಂಡರ್ ಐದರ್ ಪ್ರೆಷರ್ ಆಫ್ ರೂಲಿಂಗ್ ಪಾರ್ಟಿ ಆರ್ ದೇ ಆರ್ ಅಂಡರ್ ಪ್ರೆಷರ್ ಆಫ್ ಸಮ್ ಹೈಯರ್ ಪೊಲೀಸ್ ಆಫೀಸರ್. ಅದನ್ನು ಅಂದ್ರೆ ದಟ್ ಹ್ಯಾಸ್. ಸಿಟಿ ರವಿ ಬಂಧನಕ್ಕೆ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದು ಒತ್ತಡದಿಂದ ಸಿಟಿ ರವಿಯನ್ನ ಬಂಧನ ಮಾಡಿದ್ದಾರೆ ಅಂತ ಮಾತನಾಡಿದ್ದಾರೆ. ಬೆಳಗಾವಿಯಲ್ಲಿ ಬಂಧನ ಮಾಡಬಹುದಿತ್ತು, ಯಾಕೆ ಇಷ್ಟು ದೂರ ಕರೆದುಕೊಂಡು ಬಂದಿದ್ದಾರೆ? ಇದು ದ್ವೇಷದ ರಾಜಕಾರಣ ಅಲ್ಲದೆ ಮತ್ತೇನು ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪ್ರಶ್ನೆಯನ್ನ ಮಾಡಿದ್ದು ಸರ್ಕಾರದ ವಿರುದ್ಧ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಅಂತ ಈಗಾಗಲೇ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಲಾಗಿದ್ದು ಬೆಂಗಳೂರಿಗೆ ಕರೆತರಲು ಒಂದ್ ಕಡೆ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಿದ್ರೆ, ಮತ್ತೊಂದು ಕಡೆ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾನೂನು ರೀತಿಯಾಗಿ ಒಳ್ಳೆಯದಲ್ಲ, ಒತ್ತಡದಿಂದ ಪೊಲಿಟಿಕಲ್ ಪ್ರೆಷರಿಂದ ಮಂತ್ರಿಗಳ ಒತ್ತಡದಿಂದ ಮಾಡಿರುವಂಥ ಒಂದು ಕೇಸ್ ಇದು. ಎಲ್ಲರಿಗೂ ಸಾರ್ವಜನಿಕರು ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಇದು ವಿಧಾನ ಪರಿಷತ್ ಒಳಗಡೆ ನಡೆದಿರುವಂಥದ್ದು. ಈಗಾಗಲೇ ಪರಿಷತ್ತಿನ ಸಭಾಪತಿಗಳು ಈ ಕಂಪ್ಲೇಂಟನ್ನು ತೆಗೆದುಕೊಂಡು ಇದಕ್ಕೆ ಯಾವುದೇ ದಾಖಲೆಗಳು ಇಲ್ಲದೇ ಇರೋದ್ರಿಂದ ನಾನು ಇದನ್ನು ರದ್ದು ಮಾಡಿದ್ದೀನಿ ಅನ್ನೋ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದಾದಮೇಲೆ ಇವರು ಹೊರಗಡೆ ಬಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಹಾಕಿರೋ ಸೆಕ್ಷನ್ನು ಕೂಡ ವಿತಿನ್ 3 years ಒಳಗಡೆ ಬರೋವಂಥದ್ದು, ಅಂದರೆ ಬೇಲ್ ಆಗುವಂಥದ್ದು. ಇಲ್ಲಿ ಸದನದಲ್ಲಿ ಒಳಗಡೆ ನಡೆದಿರೋದು ಹೇಗೆ ಅದು ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಕೊಟ್ಟಿದ್ದಾರೆ. 5 and 7 read with section 79 ಭಾರತೀಯ ದಂಡ ವಿಧಾನ. 79 75 ಇವೆರಡೂ ಕೂಡ ವಿಧಾನ ಪರಿಷತ್ ಅಲ್ಲಿ ಸುಮಾರು 40 ಜನ MLCಗಳಿದ್ದಾರೆ, 50ಕ್ಕೂ ಹೆಚ್ಚು ಜನ ಪತ್ರಕರ್ತರಿದ್ದಾರೆ, IAS ಅಧಿಕಾರಿಗಳಿದ್ದಾರೆ, IPS ಅಧಿಕಾರಿಗಳಿದ್ದಾರೆ ಒಳಗಡೆ. ಇಷ್ಟು ಜನಗಳ ಮುಂದೆ ಈ ಒಂದು ಕೇಸನ್ನು ಕೊಟ್ಟಿದ್ದಾರೆ ಅಂತಂದರೆ ಇದು ಕಾಂಗ್ರೆಸ್ಸಿನ ಚಿತಾವಣಿ ಅಷ್ಟೇ. ಸಿಟಿ ರವಿ ಅವರಿಗೆ ಬೆದರಿಕೆ ಹಾಕಬೇಕು. ಅವರ ಒಂದ್ ಕಡೆ ಬಿಜೆಪಿ MLC ಸಿಟಿ ರವಿ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರೆ, ಮತ್ತೊಂದು ಕಡೆ ಹಲವರು ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ MLC ಸಿಟಿ ರವಿ ಬಂಧನಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದು ಚಿಕ್ಕಮಗಳೂರು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದು ಸಿಟಿ ರವಿ ಅವರ ಮನೆ ಮುಂದೆ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು ಕಾರ್ಯಕರ್ತರನ್ನ ಪೊಲೀಸರು ಈಗಾಗಲೇ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಅವಾಚ್ಯ ಪದ ಬಳಕೆ ಮಾಡಿದ್ದಾರೆ ಅಂತ ಈಗಾಗಲೇ ಪೊಲೀಸರು ಖಾನಾಪುರ ಪೊಲೀಸ್ ಠಾಣೆಯಲ್ಲಿ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಲಾಗಿದ್ದು, ಮತ್ತೊಂದು ಕಡೆ ಇಲ್ಲಿ ಸಿಟಿ ರವಿ ಅವರ ನಿವಾಸದ ಮುಂದೆ ಸಿಟಿ ರವಿ ಅವರ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು ಪೊಲೀಸರು ಈಗಾಗಲೇ ಕೆಲವು ಬೆಂಬಲಿಗರನ್ನ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ.
ಸಿಟಿ ರವಿ ಬಂಧನ ಖಂಡಿಸಿ ಚಿಕ್ಕಮಗಳೂರಿನಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದ್ದು, ನಾಳೆ ಚಿಕ್ಕಮಗಳೂರು ನಗರ ಬಂದ್ಗೆ ಬಿಜೆಪಿ ಈಗಾಗಲೇ ಕರೆ ನೀಡಿದೆ. ಸಿಟಿ ರವಿ ಮನೆಯಲ್ಲಿ ನಡೆದ ಸಭೆಯಲ್ಲಿ ತೀರ್ಮಾನವನ್ನ ಮಾಡಲಾಗಿದ್ದು, ಮುಂಜಾಗ್ರತಾ ಕ್ರಮವಾಗಿ ನಗರದ ಎಲ್ಲಾ ಬಾರನ್ನ ಪೊಲೀಸರು ಬಂದ್ ಮಾಡಲು ಸೂಚನೆಯನ್ನ ನೀಡಿದ್ದಾರೆ. ಸಿಟಿ ರವಿ ಬಂಧನ ಖಂಡಿಸಿ ಈಗಾಗಲೇ ಚಿಕ್ಕಮಗಳೂರಿನಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಈಗಾಗಲೇ ಸಭೆಯನ್ನು ಕೂಡ ಮಾಡಿದ್ದು, ನಾಳೆ ಚಿಕ್ಕಮಗಳೂರನ್ನ ಬಂದ್ ಮಾಡಲು ಬಿಜೆಪಿಯವರು ಕರೆ ನೀಡಿದ್ದಾರೆ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ನಾರಾಯಣಗೌಡ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ನಾರಾಯಣಗೌಡ, ಸದ್ಯ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಪೊಲೀಸರ ಬಿಗಿ ಭದ್ರತೆ ಯಾವ ರೀತಿಯಾಗಿದೆ? ನಾಳೆಗೆ ನಡೆಯುವಂತಹ ಪ್ರತಿಭಟನೆಗೆ ಯಾವ ರೀತಿ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾರೆ ಪೊಲೀಸರು? ಕಾವ್ಯ, ಯಾವಾಗ ಸಾಯಂಕಾಲ ಸಿಟಿ ರವಿ ಅವರು ಬಂಧನ ಆದರೂ ತದನಂತರ ಬಿಜೆಪಿ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದಲ್ಲಿ ತೀವ್ರವಾದಂಥ ಒಂದು ಪ್ರತಿಭಟನೆ ನಡೆಸಿರುವಂಥದ್ದು. ಅಂತಂದರೆ ಆ ಸಿಟಿ ರವಿ ಅವರ ಮನೆ ಹತ್ರನೂ ಕೂಡ ಪ್ರತಿಭಟನೆ ಮಾಡಿದಂಥವ್ರು. ತದನಂತರ ಕಡೂರು ಮತ್ತು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯನ್ನು ಕೂಡ ಸುಮಾರು 1 ಗಂಟೆಗಳ ಕಾಲ ಬಂದ್ ಮಾಡಿ ಪ್ರತಿಭಟನೆ ಮಾಡಿರುವಂಥದ್ದು. ಆದರೆ ಯಾವಾಗ ಸಿಟಿ ರವಿ ಅವರ ಬಂಧನ ಆದರೂ ಆ ಕ್ಷಣದಿಂದನೂ ಕೂಡ ಸುಮಾರು 500ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದಲ್ಲಿ ಒಂದು ಕಡೆ ಪ್ರತಿಭಟನೆ ಮಾಡ್ತಿದ್ರೆ, ಮತ್ತೊಂದು ಕಡೆ ನಾಳೆ ಚಿಕ್ಕಮಗಳೂರು ನಗರವನ್ನು ಬಂದ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಭೆ ಮೇಲೆ ಸಭೆ ಮಾಡಿರುವಂಥದ್ದು. ಹಾಗಾಗಿ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕೂಡ ಸಾಕಷ್ಟು ಬದ್ಧತೆಯನ್ನು ಕಲ್ಪಿಸಿಕೊಂಡಿರುವಂಥದ್ದು. ಒಂದು ಕಡೆ ಪಶ್ಚಿಮ ವಲಯ IGP ಅಮಿತ್ ಸಿಂಗ್ ಅವರು ಈಗಾಗಲೇ ಚಿಕ್ಕಮಗಳೂರಿಗೆ ಆಗಮಿಸಿರುವಂಥದ್ದು. ಮತ್ತೊಂದು ಕಡೆ ಸುಮಾರು 15ಕ್ಕೂ ಹೆಚ್ಚು ಬೇರೆ ಬೇರೆ ಊರುಗಳಿಂದ ಬರುವಂಥ ಇನ್ಸ್ಪೆಕ್ಟರ್ಗಳು ಕೂಡ ಈಗಾಗಲೇ ಚಿಕ್ಕಮಗಳೂರಿಗೆ ಬಂದಿರುವಂಥದ್ದು. ಮತ್ತು ಆ ಚಿಕ್ಕಮಗಳೂರು ಜಿಲ್ಲೆಯ ಪೊಲೀಸರ ಜೊತೆ ಹೊರ ಜಿಲ್ಲೆಯಿಂದನೂ ಸಹ 100ಕ್ಕೂ ಹೆಚ್ಚು ಪೊಲೀಸರು ಈಗಾಗಲೇ ಬರ್ತಾ ಇರುವಂಥದ್ದು. ಜೊತೆಗೆ 6 KSRP ತುಕಡಿಗಳನ್ನು ಕೂಡ ಈಗಾಗಲೇ ಬಂದೋಬಸ್ತಿಗೆ ಕರ್ಸ್ಕೊಂಡಿರುವಂಥದ್ದು. ನಾವು ನೋಡ್ಬೋದು, ವಿಜರ್ಸಲ್ಲೂ ಕೂಡ ಈಗಾಗಲೇ ಬೇರೆ ಬೇರೆ ಕಡೆಯಿಂದ ಬರ್ತಿರುವಂಥ ಪೊಲೀಸರು ಎಲ್ಲರೂ ಕೂಡ ಚಿಕ್ಕಮಗಳೂರು ನಗರದ ಹನುಮಂತಪ್ಪ ವೃತ್ತದಲ್ಲಿ ಈಗಾಗಲೇ ಅಂದರೆ ಒಂದು ಅಸೆಂಬಲ್ ಆಗ್ತಿರುವಂಥದ್ದು. ಅಂತಂದರೆ ಯಾರ್ಯಾರಿಗೆ ಎಲ್ಲೆಲ್ಲಿ ಡ್ಯೂಟಿ, ಏನೇನು ಡ್ಯೂಟಿ ಅನ್ನೋದನ್ನು ಕೂಡ ಈಗಾಗಲೇ ಬಂದೋಬಸ್ತ್ ಮಾಡ್ತಿರುವಂಥದ್ದು. ಆದರೆ ಮತ್ತೆ ಯಾವಾಗ ಈಗಾಗಲೇ ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸಿಟಿ ರವಿ ಮನೆಗೆ ಅಂದರೆ ಯಾವಾಗ ಹೆಬ್ಬಾಳ್ಕರ್ ಅವರಿಗೆ ಒಂದು ಅಸಂವಿಧಾನಿಕ ಪದ ಬಳಕೆ ಮಾಡಿದ್ರು, ಆಗ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಸಿಟಿ ರವಿ ಮನೆಗೆ ಮುತ್ತಿಗೆ ಹಾಕೋಕ್ಕೆ ಬಂದಂಥದ್ದು. ಆಗ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಇಬ್ಬರ ನಡುವೆನೂ ಕೂಡ ಮಾತಿನ ಚಕಮಕಿ ನಡೆದಿರುವಂಥದ್ದು. ಹಾಗಾಗಿ ಸಿಟಿ ರವಿ ಮನೆ ಸುತ್ತಮುತ್ತಲೂ ಕೂಡ ಈಗಾಗಲೇ ಪೊಲೀಸರು ಬಂದೋಬಸ್ತನ್ನು ಕಲ್ಪಿಸಿರುವಂಥದ್ದು. ಆದರೆ ನಾಳೆ ಈಗ ನಾಳೆ ಚಿಕ್ಕಮಗಳೂರು ನಗರ ಬಂದ್ಗೆ ಬಿಜೆಪಿ ಕರೆ ಮಾಡಿರೋದ್ರಿಂದ ಏನು ಪೊಲೀಸರು ಕೂಡ ಚಿಕ್ಕಮಗಳೂರು ನಗರದಾದ್ಯಂತ ಸಾಕಷ್ಟು ಬಂದೋಬಸ್ತನ್ನು ಕಲ್ಪಿಸಿಕೊಂಡಿರುವಂಥದ್ದು. ಈಗಾಗಲೇ 6 KSRP ತುಕಡಿಗಳು ಕೂಡ ಚಿಕ್ಕಮಗಳೂರಿಗೆ ಬಂದಿರುವಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕೂಡ ಈಗಾಗಲೇ ನಗರದಲ್ಲಿರುವಂಥ ಬಾರ್ಗಳೆಲ್ಲವನ್ನೂ ಕೂಡ ಬಂದ್ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಆದರೆ ಇಷ್ಟ ತನಕ ಅಂತಂದರೆ ಸಂಜೆ 8:30ಇಂದನೂ ಕೂಡ 11 ಗಂಟೆ ತನಕನೂ ಕೂಡ ಸಿಟಿ ರವಿ ಮನೆಯಲ್ಲಿ ಅಂದರೆ ಬಿಜೆಪಿ ಕಾರ್ಯಕರ್ತರು ಒಂದು ಏನು ಸಭೆ ನಡೆಸಿದ್ರು. ಆ ಸಭೆ ಈಗ ಮುಕ್ತಾಯ ಆಗಿರುವಂಥದ್ದು. ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಸಿಟಿ ರವಿ ಅವರು ಬಿಡುಗಡೆ ಆದರೆ ಬಂದಿರುತ್ತೆ. ಆದರೆ ಆ ಬಂದಿನ ರೂಪುರೇಷೆ ಬದಲಾಗುತ್ತೆ. ಒಂದು ವೇಳೆ ಅವರು ಬಿಡುಗಡೆ ಆಗದಲ್ಲೇ ಇದ್ದರೆ ಸಿಟಿ ರವಿ ಅವರು ಬಿಡುಗಡೆ ಆಗೋ ತನಕನೂ ಕೂಡ ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ, ಹೋರಾಟ ಮಾಡೇ ಮಾಡ್ತೀವಿ ಅಂತಲೂ ಕೂಡ ಈಗಾಗಲೇ ತೀರ್ಮಾನ ಮಾಡ್ಕೊಂಡಿರುವಂಥದ್ದು. ಆದರೆ ನಾಳೆ ಬೆಳಿಗ್ಗೆ 6 ಗಂಟೆಗೆ ಸಿಟಿ ರವಿ ಅವರ ಮನೆ ಮುಂದೆ ಮತ್ತೆ ಎಲ್ಲರೂ ಜಮಾಯಿಸುವಂಥ ಕಾರ್ಯಕರ್ತರು 1 ಗಂಟೆಗಳ ಕಾಲ ಚರ್ಚೆ ಮಾಡಿ ಬಂದ್ ಯಾವ ರೀತಿ ಇರಬೇಕು, ಆ ಬಂದಿನ ರೂಪುರೇಷೆ ಹೇಗಿರಬೇಕು ಅನ್ನೋದನ್ನು ತೀರ್ಮಾನ ಮಾಡಿ ಬೆಳಿಗ್ಗೆ 7 ಗಂಟೆಯಿಂದ ನಗರವನ್ನು ಸಂಪೂರ್ಣವಾಗಿ ಬಂದ್ ಮಾಡೋಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಆದರೆ ಆಟೋ, ಸರ್ಕಾರಿ ಬಸ್ಗಳು ಮತ್ತು ಶಾಲಾ ಕಾಲೇಜುಗಳಿಗೆ ಯಾವುದೇ